ಓಂ ಶಾಂತಿ. ಸ್ವರ್ಗದಲ್ಲಿ ಪುನರ್ಜನ್ಮ. ಸ್ವರ್ಗ ಎಂದರೆ ಎಲ್ಲರಿಗೂ ಪ್ರೀತಿ. ಸ್ವರ್ಗದಲ್ಲಿ ದೇವತೆಗಳಿರುತ್ತಾರೆ. ಸ್ವರ್ಗ ಮೇಲೆ ಆಕಾಶದಲ್ಲಿ ಇದೆ. ಸತ್ತು ಅಲ್ಲಿಗೆ ಹೋಗಬೇಕು ಎಂದು ಬಯಸುವರು. ಯಾರಾದರೂ ಸಾವನ್ನಪ್ಪಿದರೆ ಅವರು ಸ್ವರ್ಗಸ್ಥರಾದರು ಎಂದು ಹೇಳುವರು. ಯಾಕೆಂದರೆ ಸ್ವರ್ಗವೆಂದರೆ ಅಷ್ಟು ಪ್ರೀತಿ. ಅಂದರೆ ಅವರು ತಮ್ಮ ಶರೀರವನ್ನು ನರಕದಲ್ಲಿ ಬಿಟ್ಟು ಆತ್ಮ ಹೋಯಿತು ಎಂದು ತಿಳಿಯುವುದೇ. ಅಂದರೆ ಇದು ನರಕವೇ ಎಂದು ತಿಳಿಯಬಹುದು ತಾನೆ. ಆದರೆ ಮರಣ ಹೊಂದಿ ಯಾರೂ ಕೂಡ ಆ ರೀತಿ ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಯಾಕೆಂದರೆ ಸ್ವರ್ಗಕ್ಕೆ ಹೋಗಲು ಪುರುಷಾರ್ಥ ಬೇಕು. ಹಾಗೂ ನರಕ ಇದ್ದಾಗ ಸ್ವರ್ಗವಿರುವುದಿಲ್ಲ, ಸ್ವರ್ಗವಿದ್ದಾಗ ನರಕ ಇರುವುದಿಲ್ಲ. ದೇವತೆಗಳು ಇರುವಾಗ ಯಾವ ಅಸುರಿ ಮಾನವರು ಇರುವುದಿಲ್ಲ. ಆದರೆ ನರಕ ಹೋಗಿ ಸ್ವರ್ಗ ಆಗಬಹುದು, ಸ್ವರ್ಗ ಹೋಗಿ ನರಕ ಆಗಬಹುದು, ಅದಲು ಬದಲಿಯಾಗಬಹುದು. ಯಾರಾದರೂ ಸತ್ತರೆ ಸ್ವರ್ಗಸ್ಥರಾದರು ಎಂದು ಹೇಳಲು ಇಷ್ಟಪಡುವರು. ಆದರೆ ತಮ್ಮನ್ನು ತಾವು ನರಕವಾಸಿಗಳೆಂದು ತಿಳಿಯುವುದಿಲ್ಲ. ಆದರೆ ಆತ್ಮ ಶರೀರ ಬಿಟ್ಟು ಅದು ಪುನಃ ಪುನರ್ಜನ್ಮ ಪಡೆಯುವುದು. ಒಂದು ವೇಳೆ ಸ್ವರ್ಗಕ್ಕೆ ಹೋದರೆಂದರೆ ದುಃಖ ಪಡುವುದು ಯಾಕೆ? ದುಃಖಿತರಾಗಿ ಶೋಕಿಸುವ ಅವಶ್ಯಕತೆ ಇರಲಿಲ್ಲ. ಯಾವಾಗ ನರಕ ಸಮಾನ ಈ ಜಗತ್ತು ವಿನಾಶ ಆದಾಗಲೇ ಸ್ವರ್ಗ ನಿರ್ಮಾಣ ಆಗುವುದು. ಆತ್ಮ ಇಲ್ಲಿಯೇ ಜನನ ಮರಣ ಚಕ್ರದಲ್ಲಿ ಸುತ್ತುತ್ತಾ ಇರುತ್ತದೆ. ಪರಮಾತ್ಮ ಬಂದು ಯಾವಾಗ ಸ್ವರ್ಗದ ಸ್ಥಾಪನೆ ಮಾಡುವರು ಆವಾಗ ಸ್ವರ್ಗ ಬರುವುದು. ಅಲ್ಲಿಯ ತನಕ ಈ ಕಲಿಯುಗದಲ್ಲಿ ನರಕ ಸಮಾನ ಜಗತ್ತು ಇರುವುದು. ಕಾಲಚಕ್ರದಲ್ಲಿ ಸ್ವರ್ಗದ ಸಮಯ ಕೂಡ ನಿಗದಿಯಾಗಿದೆ. ಅಲ್ಲಿಯ ತನಕ ಯಾರು ಹೇಗೆ ಸ್ವರ್ಗಕ್ಕೆ ಹೋಗಲು ಸಾಧ್ಯ? ಸ್ವರ್ಗವು ಮುಂದೆ ಬರಲಿದೆ. ಸ್ವರ್ಗದಲ್ಲಿ ಹೋಗಲು ಪವಿತ್ರತೆ, ಅದರ ಯೋಗ್ಯತೆ ಬೇಕು. ಪರಮಾತ್ಮ ಯಾವಾಗ ಈ ಧರೆಗೆ ತನ್ನ ದಿವ್ಯ ಅವತರಣೆ ಮಾಡುವರು? ಈಶ್ವರಿಯ ಜ್ಞಾನ ಬೋಧಿಸಲು ಮಾಧ್ಯಮ ಒಬ್ಬ ಮಾನವನನ್ನು ಮಾಡಿಕೊಂಡು ಜ್ಞಾನ ಯೋಗ ಕಲಿಸಿಕೊಟ್ಟು ಮಾನವಾತ್ಮರನ್ನು ಶ್ರೇಷ್ಠ ಮಾನವರನ್ನಾಗಿ ಮಾಡುವರೋ ಆವಾಗ ಯಾರು ತಮ್ಮ ಜೀವನ ಶ್ರೇಷ್ಠ ಮಾಡಿಕೊಳ್ಳುವರು, ಆತ್ಮ ಪವಿತ್ರ ಮಾಡಿಕೊಳ್ಳುವರು, ಅವರು ಸ್ವರ್ಗದಲ್ಲಿ ಜನ್ಮ ಪಡೆಯುವರು. ಪರಮಾತ್ಮ ಈ ಕರ್ತವ್ಯವನ್ನು ಸಂಗಮಯುಗದಲ್ಲಿ ಮಾಡುವರು. ಮಾನವರನ್ನು ಮಹಾಮಾನವರನ್ನು ದೇವಮಾನವರನ್ನಾಗಿ ಪರಿವರ್ತಿಸುವ ಈಶ್ವರ್ಯ ಮಿಷನ್ ಶುರುವಾಗಿದೆ. ಯಾರು ಇದರಲ್ಲಿ ತಮ್ಮ ತನು ಮನ ಧನ ಸಮಯ ಸಂಕಲ್ಪ ಇತ್ಯಾದಿ ಅರ್ಪಿಸಿ ಸ್ವಯಂನನ್ನು ಈ ಈಶ್ವರ್ಯ ಮಿಷನ್ನಲ್ಲಿ ಬಲಿಹಾರಿಯಾಗಿ ಪರಮಾತ್ಮನ ಸನ್ಮಾರ್ಗದಲ್ಲಿ ಅಂದರೆ ಶ್ರೀಮತದಂತೆ ನಡೆದು ಪಾವನ ಆತ್ಮರಾಗುವರೋ ಅವರು ಮುಂಬರುವ ಸ್ವರ್ಗದಲ್ಲಿ ಜನ್ಮ ತೆಗೆದುಕೊಳ್ಳಲು ಸಾಧ್ಯವಾಗುವುದು. ಹಾಗೆಯೇ ಸ್ವರ್ಗದಲ್ಲಿ ಜನ್ಮ ಪಡೆಯಲು ಸಾಧ್ಯವಿಲ್ಲ. ಅದಕ್ಕಾಗಿ ಪುರುಷಾರ್ಥ ತಪಸ್ಸು ಮಾಡಬೇಕಾಗುತ್ತದೆ. ಪಾವನ ಆದರೆ ಪಾವನ ಪ್ರಪಂಚಕ್ಕೆ ಹೋಗಲು ಸಾಧ್ಯವಾಗುವುದು. ವಿನಾಶವು ಸ್ವರ್ಗದ ಬಾಗಿಲು ತೆರೆಯಲು ಕಾರಣೀಭೂತವಾಗುವುದು. ಪಾವನ ಆತ್ಮರುಗಳು ಮಾತ್ರ ಸತ್ಯುಗದಲ್ಲಿ ಸ್ವರ್ಗದಲ್ಲಿ ಜನ್ಮಿಸಲು ಸಾಧ್ಯ. ದೇವತೆಗಳು 33 ಕೋಟಿ ಎನ್ನುವರು. ಉಳಿದೆಲ್ಲ ಆತ್ಮರುಗಳು ಪರಂಧಾಮದಲ್ಲಿ ಮುಕ್ತಿ ಸ್ಥಿತಿಯಲ್ಲಿ ಶಾಂತವಾಗಿ ಇರುತ್ತವೆ, ವಿಶ್ರಾಮ ಸ್ಥಿತಿಯಲ್ಲಿ ಇರುತ್ತವೆ. ತಪಸ್ಸು ಯೋಗಾಭ್ಯಾಸ ರಾಜಯೋಗ ಅಭ್ಯಾಸ ಮಾಡಿ ಆತ್ಮನನ್ನು ಪಾವನ ಮಾಡಲು ಪುರುಷಾರ್ಥ ಸಾಧನೆ ಮಾಡಬೇಕು. ಆದರೆ ಯೋಗದಲ್ಲಿ ಮಾಯೆ ವಿಘ್ನ ಹಾಕುವುದು. ಮಾಯೆ ಅಂದರೆ ಅಸುರಿ ಗುಣಗಳಿಗೆ ಅಥವಾ ವಿಕಾರಗಳು, ಕಾಮ ಕ್ರೋಧ ಮೋಹ ಲೋಭ ಅಹಂಕಾರಗಳಿಗೆ ಹೇಳಲಾಗುವುದು. ಈ ವಿಕಾರಗಳು ದೇಹದ ಧರ್ಮದಿಂದ ಬರುತ್ತವೆ. ದೇಹ ಎಂದು ತಿಳಿದು ದೇಹದ ಅಭಿಮಾನವು ವಿಕಾರ ಗುಣಗಳು ಬರುತ್ತವೆ. ದೇಹಾಭಿಮಾನವು ಮಾಯೆಯಾಗಿದೆ. ಆತ್ಮ ಎಂದು ಪರಿಗಣಿಸಿದರೆ ಆತ್ಮನ ಸ್ವಧರ್ಮಗಳು ಶಾಂತಿ, ದಯೆ, ಕ್ಷಮೆ, ಆನಂದ, ಸುಖ ಇತ್ಯಾದಿ ಗುಣಗಳು ಬರುತ್ತವೆ. ಆತ್ಮ ಅಭಿಮಾನಿಯಾಗಿ ದೇಹ ಅಭಿಮಾನವನ್ನು ತೊರೆದರೆ ವಿಕಾರಗಳಿಂದ ಮುಕ್ತರಾಗಲು ಸಾಧ್ಯ. ಅದಕ್ಕೋಸ್ಕರ ಯೋಗಿಗಳಾಗಿರಿ ಮತ್ತು ಪವಿತ್ರ ಆಗಿರಿ. ಅದಕ್ಕೋಸ್ಕರ ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಬೇಕು. ಏಕೆಂದರೆ ಆತ್ಮಸ್ಮೃತಿಯಲ್ಲಿದ್ದು ಪರಮಾತ್ಮನನ್ನು ಆ ಪರಂಜ್ಯೋತಿ ಸ್ವರೂಪದಲ್ಲಿ ಪರಂಧಾಮದಲ್ಲಿ ನೆನೆಯುವುದೇ
ರಾಜಯೋಗ ಆಗಿದೆ. ರಾಜಯೋಗದಿಂದಲೇ ಆತ್ಮಗಳು ಪವಿತ್ರ ಆಗುತ್ತವೆ ಮತ್ತು ಮುಕ್ತಿಯನ್ನು ಪಡೆಯಲು ಸಾಧ್ಯ. ಓಂ ಶಾಂತಿ.